ನಿಮಗೆ ಊಹೆ ಮಾಡ್ಕೊಳ್ಳೋಕ್ಕಾಗದಿರುವಂಥ ಘಟನೆಗಳು, ತೊಂದರೆಗಳು ಏನು ಬರ್ತವೆ? ಹಂಪ್ ನೋಸ್ ಬಿಟ್ ವೈಪರ್ ಅಂತ ಒಂದು ಹಾವಿದೆ. ಅದು ಹೆಂಗೆ ಕೆಮಫ್ಲೇಜ್ ಆಗಿರುತ್ತೆ, ನಿಮ್ಗೆ ಗೊತ್ತಾಗೋದೇ ಇಲ್ಲ ಅಲ್ಲಿ. ಸೊ ಟ್ರ್ಯಾಕ್ ಮಧ್ಯದಲ್ಲಿ ಇರುತ್ತೆ, ಮಣ್ಣಿನ ಕಲರ್ ಇರುತ್ತೆ. ಬರ್ತಿದ್ದಂಗೆ ಅವ್ರಿಗೆ ಶೂಗೆ ಬೈಟ್ ಮಾಡೋಕ್ಕೆ ಬಂದು. ಸೊ ಹೆಣ್ಣು ಆನೆಗಳು ಒಂದು ಗ್ರೂಪಲ್ಲೇ ಇರುತ್ತೆ, ಅಜ್ಜಿ ಆನೆ ಲೀಡ್ ಮಾಡ್ತಿರುತ್ತೆ. ಸೊ ಈ ಗಂಡ ಆನೆಗಳು ಹೊರಗಡೆ ಹೋಗ್ತಿರುತ್ತೆ. ಅದು ಗೊತ್ತಾಗಲ್ಲ ನನಗೆ ಯಾವಾಗ ಬರುತ್ತೆ ಅಂತ. ಈ ಹೆಣ್ಣಾನೆ ಜೊತೆ ಹಿಂಗೆ ಗ್ಯಾಂಗ್ ಇರುತ್ತಲ್ಲ, ಇದು ಸೌಂಡ್ಸ್ ಮಾಡ್ತಾನೆ ಇರುತ್ತೆ. ನಾವು ಸ್ಲೋ ಮೂವ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ಆನೆ ಹತ್ರದಲ್ಲಿ ಇದೆಯಲ್ಲ ಅಂತ ನೋಡಿದ್ರೆ ಸಡನ್ ಅದೇನಾಯ್ತೋ ಗೊತ್ತಿಲ್ಲ, ಹೋಗ್ತಾ ಇದ್ದಿದ್ದು ಸಡನ್ ಮಾಕ್ ಚಾರ್ಜ್ ಮಾಡೋಕ್ಕೆ ಶುರು ಆಗೋಯ್ತು. ಯೂಶಲಿ ಸರ್ ಆನೆ ಬಂದು ಫಸ್ಟ್ಗೆ ಹೊಡೆಯಲ್ಲ ಯಾರಿಗೂ, ಸೊಂಡಲ್ಲಿ ಹೊಡೆಯೋದು ಆ ಥರ ಎಲ್ಲ ಮಾಡಲ್ಲ. ಗ್ರೂಪಲ್ಲಿ ಇದ್ರು ಅಷ್ಟೇ ಮಾಕ್ ಚಾರ್ಜ್ ಅಂತ ಮಾಡುತ್ತೆ, ಅಂದರೆ ಎದುರಿಸುತ್ತೆ. ಹೋಗಿದ್ದು ಓಡ್ ಬಂದು ಜೋರ್ ಗರ್ಜನೆ ಮಾಡತ್ತೆ. ಸೊ ಅದು ಹೋಗ್ತಾ ಇದೆ, ನಾವು ಸುಮ್ಮನೆ ಆದ್ವಿ. ಸುಮ್ಮನೆ ಅಶ್ವಿನಿ ಕ್ಯಾಮ್ರಾ ಇಟ್ಕೊಂಡಿದ್ರು ಹಿಂಗೆ. ಸೊ ಹೋಗಿ ಮತ್ತೆ ವಾಪಸ್ ಬಂದು ಕಾರ್ ಹತ್ರ ಅಟ್ಯಾಕ್ ಮಾಡೋ ಥರ ಬಂದು ಈ ಥರ ಆಗಿದೆ. ಆದರೂ ಕೂಡ ಅಟ್ಯಾಕ್ ಮಾಡುವಂಥ ಪ್ರಾಣಿ ಅಂದರೆ ಆನೆನೇ. ಕರ್ನಾಟಕದಲ್ಲಿ ನಾವು ಈ ಥರ ಟ್ರೆಕ್ಕರ್ಸ್ಗಿರ್ಬೋದು ಅಥವಾ ಟ್ರಾವೆಲರ್ಸ್ಗಿರ್ಬೋದು, ಗೌರ್ಮೆಂಟಿಂದ, ಟೂರಿಸಂ ಡಿಪಾರ್ಟ್ಮೆಂಟಿಂದ ಏನು ಫೆಸಿಲಿಟಿಗಳಿದೆ? ನೀವು ಸೋಲೋ ಆಗಿದ್ರೆ ಎಲ್ಲಿ ಬೇಕಾದ್ರೆ ಸುತ್ತಾಡಬೇಡಿ, ಯಾಕಂದ್ರೆ ಏನೂ ಹರಡಲಿರಲ್ಲ.